ಗ್ರೇಸ್ ಹ್ಯಾರಿಸ್ ಮತ್ತೆ ಸ್ಮೃತಿ ಮಂದನ ಪ್ಯೂರ್ ಡಾಮಿನೆನ್ಸ್. RCBದ ಆಟದ ಎದುರು ಇವತ್ತು UP ವಾರಿಯರ್ಸ್ ಲೆಕ್ಕಕ್ಕೆ ಇಲ್ಲ. UP ವಾರಿಯರ್ಸ್ ಥರವೇ ಅನ್ನಿಸ್ತಾ ಇರಲಿಲ್ಲ. ಡಮಾರ್ ಪ್ಯೂರ್ ಡಾಮಿನೆನ್ಸ್, ಪ್ಯೂರ್ ಒನ್ ಸೈಡೆಡ್ ಗೇಮ್. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ಥ ಹತ್ರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸತತ 2ನೇ ಜಯ RCB ವುಮೆನ್ಸ್ ತಂಡಕ್ಕೆ, ಹಾಗೆ ಸತತ 2ನೇ ಸೋಲು UP ವಾರಿಯರ್ಸ್ ತಂಡಕ್ಕೆ. ಈ ಥರದ ಒನ್ ಸೈಡೆಡ್ ಮ್ಯಾಚ್ ನೋಡ್ಲಿಕ್ಕೆ ಇಷ್ಟ ನನಗೆ. ಯಾವ ಥರ ಅಂತಂದರೆ, ಫಸ್ಟ್ ಬ್ಯಾಟಿಂಗ್ ಮಾಡ್ತಿರೋವಂಥ ತಂಡ ಎಷ್ಟಾದರೂ ಒಂದು ಸ್ಕೋರ್ ಸೆಟ್ ಮಾಡ್ತದಲ್ಲ, ಅದನ್ನು ಇನ್ನೊಂದು ತಂಡ ದಡ ಬಡ ಅಂತ ಹೊಡೆದು ಚೇಸ್ ಮಾಡಿದರೆ ಆ ಥರದ ಒನ್ ಸೈಡೆಡ್ ಓಕೆ ನೋಡಲಿಕ್ಕೆ ಏನೋ ಖುಷಿ ಕೊಡ್ತದೆ. ಉಲ್ಟಾ ಆಗಬಾರ್ದು. ಫಸ್ಟ್ ಬ್ಯಾಟಿಂಗ್ ಮಾಡಿದ ತಂಡ 230, 220 ಹೊಡೆದು ಸೆಕೆಂಡ್ ಬ್ಯಾಟಿಂಗ್ ಮಾಡೋ ತಂಡ ಅತ್ಲಾಗೆ ಆಲ್ಔಟು ಆಗೋದಿಲ್ಲ, ಅಥವಾ ಅತ್ಲಾಗೆ ಚೇಸಲ್ಲೂ ಇರೋದಿಲ್ಲ. ತಿಣ್ಕಾಡ್ತಾ 140 ಹೊಡೆದ್ರೆ ಆವಾಗ ಬೋರಿಂಗ್ ಒನ್ ಸೈಡೆಡ್ ಅಂತ ಅನಿಸ್ತದೆ. ಇವತ್ತು ಹಾಗೆ ಆಗಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ UP ವಾರಿಯರ್ಸ್ ಹೊಡಿಲಿಕ್ಕಾದದ್ದು ಕೇವಲ 143 ರನ್ ಮಾತ್ರ. ಆಲ್ಔಟ್ ಅಲ್ಲ, 5 ವಿಕೆಟ್ ಹೋದದಷ್ಟೇ. 8.2 ಓವರ್ಸ್ಗೆ 5 ವಿಕೆಟ್ ಬಿದ್ದಾಗೆ ಆಗಿದೆ. ಅದಾದಮೇಲೆ ವಿಕೆಟ್ ಬೀಳಲಿಲ್ಲ, ಬಟ್ ಸ್ಕೋರ್ ಅಂಥದ್ದೇನು ಬರಲಿಲ್ಲ. 143 ಇದೆಲ್ಲ ಒಂದು ಸ್ಕೋರ ಅನ್ನುವ ಥರ ಇವತ್ತು ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದನ್ ಅವರು ಚಚ್ಚಿದ್ರು. ಎಂಥ ಗ್ರೇಸ್ ಹ್ಯಾರಿಸ್ ಅಂತೂ 100 ಹೊಡಿತಾರ ಅಂತ ಅಂದ್ಕೊಂಡಿದ್ದು, ಬಟ್ ಸ್ಕೋರ್ ಅಷ್ಟು ಇರಲಿಲ್ಲಲ್ಲ. ಕೊನೆಗೆ 40 ಬಾಲ್ಗೆ 85 ರನ್ ಹೊಡೆದು ಔಟ್ ಆದರು. ಅವರು ಔಟ್ ಆಗುವಾಗ ಸಿಂಗಲ್ ಡಿಜಿಟ್ ಸ್ಕೋರ್ ಬೇಕಿತ್ತು RCBಗೆ ವಿನ್ ಆಗಲಿಕ್ಕೆ. ಕೊನೆಗೆ ಸ್ಮೃತಿ ಮಂದನ ಮತ್ತು ರಿಚಾ ಘೋಷ್ ಅವರು ನಾಟ್ ಔಟ್ ಆಗಿದ್ರು. ಸ್ಮೃತಿ ಮಂದನ್ ಅವರು ನಾಟ್ ಔಟ್ 47 ರನ್ 32 ಬಾಲಿಗೆ. ಬಟ್ ಓ ಮೈ ಗಾಡ್, ಗ್ರೇಸ್ ಹ್ಯಾರಿಸ್ ಎಂಥ ಪವರ್ ಮಾರ್ರೆ. 50 ಹೊಡೆದಾಗ ಹೀಗೆ ಏನೋ ಮಾಡಿದ್ರು, ಹೀಗೇನೋ ಬೈಸೆಪ್ಸ್ ನೋಡಿ. ನನಗೆ ಅಂತ ಇಲ್ಲಲ್ಲ ಮರ, ಆ ಅಮ್ಮನಿಗೆ ಇಷ್ಟು ಬೈಸೆಪ್ಸ್ ಇದೆ, ನಂದು ಕೈದು ಡಬಲ್ ಉಂಟಾ ಅಂತ. ಶಿಯರ್ ಪವರ್. ಆಫ್ಕೋರ್ಸ್ ಟೈಮಿಂಗ್ ಉಂಟು, ಬಟ್ ಎಸ್ಪೆಷಲಿ ಈ ಒಂದು ಮ್ಯಾಚಿದ ಹೈಲೈಟ್, ಈ ಒಂದು ಚೇಸಿದ ಹೈಲೈಟ್ ಏನಂತಂದರೆ, ಡಾಟಿನ್ ಅವರ ಓವರಲ್ಲಿ 32 ರನ್ ಚಚ್ಚಿದ್ದು. ಒಂದು ಎಕ್ಸ್ಟ್ರಾ ಬಾಲ್ ಬಂತು, ಅಂದರೆ ಫಸ್ಟ್ ಬಾಲೇ ನೋ ಬಾಲ್, ಅದು 4 ಹೋಯಿತು. ಬಟ್ ಏನೇ ಇರಲಿ, 32 ರನ್ ಹರಿದು ಬಂದದ್ದು ಆ ಓವರಲ್ಲಿ ಅಲ್ಟಿಮೇಟ್ ಮರಪ್ಪ. ನಿನ್ನೆ ಅದೇ ಥರ ನಮ್ಮ ದೊಡ್ಡಮ್ಮ ಈಗ ಸೋಫಿ ಡಿವೈನ್ ಅವರೀಗ ಬೇರೆ ತಂಡಕ್ಕೆ ಹೋಗಿದ್ದಾರಲ್ಲ, ಗುಜರಾತ್ ತಂಡಕ್ಕೆ ಹೋಗಿದ್ದಾರೆ. ಅವರು ಕೂಡ 32 ರನ್ ಚಚ್ಚಿದ್ದು ಸ್ನೇಹ ರಾಣಾ ಅವರ ಓವರಲ್ಲಿ. ಇವತ್ತು ಈ ಕಡೆ RCB ಪಂದ್ಯ ಆಗ್ತಾರೋ, ಗ್ರೇಸ್ ಹ್ಯಾರಿಸ್ ಅವರು 32 ರನ್ ಅಂದರೆ ಚಚ್ಚಿದ್ದು ಡಾಟಿನ್ ಅವರ ಓವರಲ್ಲಿ. ಅಬ್ಬಾ ಫ್ರಮ್ ದ ಬಾಲ್ 1 RCB ಫುಲ್ ಕಂಟ್ರೋಲಲ್ಲಿ ಇತ್ತು ಇವತ್ತು ಚೇಸಿಂಗ್. ಆ್ಯಂಡ್ ಈವನ್ ಫಸ್ಟ್ ಬೌಲಿಂಗ್ ಮಾಡೋಗ್ಲೂ ಕೂಡ ಹಾಗೆ ಅಗೇನ್ ಬೆಲ್. ಎಂಥ ಸ್ಪೆಲ್, ಅಂಥ ಕಂಟ್ರೋಲ್, ಲೈನ್ ಆ್ಯಂಡ್ ಲೆಂತ್. ನೋಡ್ಲಿಕ್ಕೆ ಏನು ಖುಷಿ ಆಗ್ತದೆ ಆ ಬೌಲಿಂಗ್ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತದೆ. ಇಲ್ಲದ್ರೆ ಅದನ್ನು ನಿಮ್ಮ ಮದುವೆ ಆಗಿದೆ ಬ್ರೋ. ಬೌಲಿಂಗ್ ಕ್ರೇಜಿ ಬೌಲಿಂಗ್, ಲೈನ್ ಆ್ಯಂಡ್ ಲೆಂತ್. 4 ಓವರಿಗೆ 16 ರನ್. ಐ ಥಿಂಕ್ ಫಸ್ಟ್ ಮ್ಯಾಚಲ್ಲಿ 4 ಓವರಿಗೆ 14 ರನ್ ಕೊಟ್ಟಿದ್ರು ಫಸ್ಟ್ ಮ್ಯಾಚಲ್ಲಿ. ಈ ಮ್ಯಾಚಲ್ಲಿ 4 ಓವರಿಗೆ 16 ರನ್ನಿಗೆ 1 ವಿಕೆಟ್. ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ಏನಂತಂದರೆ, ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ಹಾಕಿದಂಥ 8ನೇ ಓವರಲ್ಲಿ 2 ವಿಕೆಟ್ ಬಿತ್ತು. 2 ಮೇನ್ ವಿಕೆಟ್, ಏನೋ ಮೆಗ್ಲಾನಿಂಗ್ ಆಗಿರ್ಬೋದು, ಹಾಗೆ ಫೀಬಿ ಲಿಚ್ಫೀಲ್ಡ್ ಅವ್ರ ಇಬ್ಬರ ವಿಕೆಟ್, ಮೇನ್ ಕೀ ಬ್ಯಾಟರ್ಸ್ ಅವರ ವಿಕೆಟ್. ಆ್ಯಂಡ್ ಇವತ್ತು RCB ವುಮೆನ್ಸ್ ಟೀಮ್ ಹ್ಯಾಟ್ರಿಕ್ ಅನ್ನು ಮಾಡಿತ್ತು. 7.6 ಓವರ್ಸ್ ಅಂದರೆ 7.6 ಅಂದರೆ 8ನೇ ಓವರಿನ ಲಾಸ್ಟ್ ಬಾಲಿಗೆ ಶ್ರೇಯಾಂಕ ಪಾಟೀಲ್ ಅವರು ಒಂದು ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಬಾಲ್ ಹಾಕಲಿಕ್ಕೆ ಬಂದದ್ದು ನದೀನ್ ಡಿ ಕ್ಲರ್ಕ್. ಅವರು ಫಸ್ಟ್ 2 ಬಾಲ್ಸಲ್ಲಿ 2 ವಿಕೆಟ್ ತೆಗೆದ್ರು. ಸೊ ಟೀಮ್ ಹ್ಯಾಟ್ರಿಕ್ ಆಯ್ತು ಆ್ಯಕ್ಚುಲಿ. ಸೊ 8.2 ಓವರ್ಸ್ಗೆ 5 ವಿಕೆಟ್ ಬಿದ್ದಾಗಿ ಆಗಿದೆ. ಅದಾದ ಮೇಲೆ ವಿಕೆಟ್ ಬೀಳಲಿಲ್ಲ. ಬಟ್ ತಂಡ 143 ಹೋಗಲಿಕ್ಕೆ, ತಂಡದ ಸ್ಕೋರ್ 143 ಆಗಲಿಕ್ಕೆ ಶ್ರೇಯಾಂಕ ಪಾಟೀಲ್ ಅವರ ಒಂದು ಎಂತ ಹೇಳೋದು, ರನ್ ಮೆಷಿನ್ ಸ್ಪೆಲ್ ಕಾರಣ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂತಂದರೆ ಮಿಕ್ಕಿದಂಥ ಬೌಲರ್ಸ್ ಲಯಬದ್ಧವಾಗಿ ಬೌಲಿಂಗ್ ಹಾಕಿದ್ರು. ಬಟ್ ನಮ್ಮ ಶ್ರೇಯಾಂಕ ಪಾಟೀಲ್ ಅವರು 2 ವಿಕೆಟ್ ತೆಗೆದಿದ್ದಾರೆ. ಬಟ್ 4 ಓವರ್ಗೆ 50 ರನ್ ಬರೋಬ್ಬರಿ. ಒಂದು RCBಯಿಂದ ಈ ಒಂದು WPL ಅಲ್ಲಿ ಪ್ರಪ್ರಥಮ ಅರ್ಧಶತಕ ಅಂತ ಅಂದ್ಕೊಳ್ತೇನೆ ನಾನು ಬೌಲಿಂಗಲ್ಲಿ. ಶ್ರೇಯಾಂಕ ಪಾಟೀಲ್ ಅವರು ದಾಖಲಿಸಿದ್ರು ಆ ಒಂದು ದಾಖಲೆಯನ್ನು. ಬಟ್ ಸ್ಟಿಲ್ 143 ಯಾವುದೇ ಒಂದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಅಂದರೆ ಅವರದು ಏನು, ಇಬ್ಬರು ಬ್ಯಾಟರ್ ಭಾರಿ ಟ್ರೈ ಮಾಡಿದರು, ದೀಪ್ತಿ ಶರ್ಮಾ ಮತ್ತು ಡಾಟಿನ್ ಅವರು. 143 ಸಾಕಾಗೋದಿಲ್ಲ ಅಣ್ಣ, ಅದು ಪ್ರೂವ್ ಆಯಿತು ಅಷ್ಟೇ. ಡಾಟಿನ್ ಅವರು ಹೇಗೆ ಬ್ಯಾಟಿಂಗಲ್ಲಿ ಆಧಾರ ಸ್ತಂಭವಾಗಿದ್ದರು,
ಇವರಿಗೆ UP ವಾರಿಯರ್ಸ್ಗೆ ಬೌಲಿಂಗ್ ಅಂತ ಬಂದಾಗ ಒಂದೇ ಓವರಲ್ಲಿ ಅದನ್ನು ಹೊಡೆದಾಕಿದ್ರು ಗ್ರೇಸ್ ಹ್ಯಾರಿಸ್ ಅವರು. ಸೊ ಈ ಒಂದು ಜಯದೊಂದಿಗೆ RCB ವುಮೆನ್ಸ್ ತಂಡ ಟೇಬಲ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಆ್ಯಂಡ್ ಏನು 20 ಓವರ್ ತನಕ ನಾವು ತಗೊಂಡೇ ಹೋಗಲಿಲ್ಲ, ಕೇವಲ 12 ಓವರಲ್ಲಿ ಡಾಮ ಹೊಡೆದು ಬಿಸಾಕಿದ್ರು RCB UP ವಾರಿಯರ್ಸ್. ನಿಮ್ಮ ಅಂತಂತ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ದೀಪ್ತಿ ಶರ್ಮಾ, ಎಕಲ್ಸ್ಟನ್ ಅಂತಹ ಒಂದೊಂದು, ಅಂದರೆ ಅವರಿಬ್ಬರು ಕೂಡ ತುಂಬ ದೊಡ್ಡ ಪ್ರೀಮಿಯಂ ಸ್ಪಿನ್ ಬೌಲರ್ಸ್. ಬಟ್ ಅವರದ್ದು ಮೊನಚಿಲ್ಲದ ಬೌಲಿಂಗ್ ಇವತ್ತು ಎದ್ದು ಕಾಣ್ತಾ ಇತ್ತು. ಅಥವಾ ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಾನ ಅನ್ನೋದು ಆ ಲೆವೆಲಿದ್ದು ಬ್ಯಾಟಿಂಗ್ ಕೂಡ ಇತ್ತು ಬಿಡಿ. ಸೊ ಎಸ್, ನಾನು ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ RCB ಈ ರೇಂಜಿಗೆ ಹೊಡೆದಾಗ್ತಾರೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಯಿತು. RCB ಬಗ್ಗೆ ಈಗ ಎಲ್ಲ ಬೇರೆ ಟೀಮ್ಗಳು ಪುಕ ಅಂತ ಅಂದ್ಕೊಳ್ಬೇಕಾ? ಕಮೆಂಟ್ ಸೆಕ್ಷನ್ ನೀವು ತಿಳಿಸ್ತೀರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಅದೇನು ಹೊಸ ಫೀಚರ್ ಅಂತೆ ಯೂಟ್ಯೂಬಲ್ಲಿ, ಹೈಪ್ ಅಂತ. ನೀವು ಹೈಪ್ ಬಟನ್ ಒತ್ತಿದ್ರೆ ಏನಾಗ್ತದೆ, ಅದು ಹೈಪ್ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಈ ವಿಡಿಯೋ ಇನ್ನು ತುಂಬ ಜನರಿಗೆ ರೀಚ್ ಆಗ್ತದೆ. ಅಂದರೆ ನಾನ್ ಸಬ್ಸ್ಕ್ರೈಬರ್ಸಿಗೆ, ಹೊಸ ಆಡಿಯನ್ಸಿಗೆ ರೀಚ್ ಆಗ್ತದೆ. ಒಂದು ವಾರದಲ್ಲಿ ನೀವು 3 ಸಲ ಹೈಪ್ ಬಟನ್ ಕ್ಲಿಕ್ ಮಾಡ್ಬೋದು. ಒಂದೇ ವಿಡಿಯೋಗೆ 3 ಸಲ ಕ್ಲಿಕ್ ಮಾಡ್ಬೋದು. ಒಟ್ಟು ಒಂದು ವಾರದಲ್ಲಿ 3 ಸಲ ಮಾಡ್ಬೋದಂತ. ಅದನ್ನು ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ದಯವಿಟ್ಟು ಹೈಪ್ ಮಾಡಿ, ಈ ವಿಡಿಯೋನ ಹೈಪ್ ಮಾಡಿ. ಸೊ ದ್ಯಾಟ್ ಹೊಸ ಆಡಿಯನ್ಸಿಗೆ ನಮ್ಮ ಚಾನಲ್ ಬಗ್ಗೆ ಗೊತ್ತಾಗ್ತದೆ. ಸುಮಾರು ಜನಕ್ಕೆ ಗೊತ್ತು, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದರೆ 70% ನಾನ್ ಸಬ್ಸ್ಕ್ರೈಬರ್ಸು ನೋಡೋದಂತೆ ನಮ್ಮ ವೀಡಿಯೋಸು. ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲ ವಿಡಿಯೋ. ಬಟ್ ಎನಿವೇಸ್, ಹೈಪ್ ಮಾಡಿ ಸೊ ದ್ಯಾಟ್ ಹೊಸ ಆಡಿಯನ್ಸ್ ಬರ್ತಾರೆ ಈ ಚಾನಲ್ಗೆ. ಸರಿಯಾಗಿದೆ, ಬರುವ ನಮಸ್ಕಾರ.